ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯಾದ ಬಳಿಕ ಒಂದೊಂದೇ ಸ್ಫೋಟಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. 2028ಕ್ಕೆ ನಾನೇ ಸಿಎಂ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ನಾನು 2028ಕ್ಕೆ ರಾಜ್ಯದ ಮುಖ್ಯಮಂತ್ರಿ. ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನೋಡ್ತಾ ಇರಿ, ಮುಂದೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಇವತ್ತೇ ಇದನ್ನ ಹೆಡ್ಲೈನ್ ಆಗಿ ಬರೆದಿಟ್ಕೊಳ್ಳಿ ಅಂತ ಅವರು ಮಾತನಾಡಿದ್ದಾರೆ. ಹಿಂದುತ್ವ, ಗೋಮಾತೆ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ, ನಾನು ರಾಜ್ಯದ ಸಿಎಂ ಆಗೇ ಆಗ್ತೀನಿ ಅಂತ ಶಾಸಕ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿಯಾಗಿದ್ದರು. ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಮಂತ್ರಿ ಆಗಿ ಅಂತ ಹೇಳಿದ್ರು. ಆದರೆ ನಾನು ಅಭಿವೃದ್ಧಿಗೆ ಮಾತ್ರ ಹಣ ಕೊಡಿ, ಮಂತ್ರಿಗಿರಿ ನನಗೆ ಬೇಡ ಅಂತ ಹೇಳಿದ್ದೆ. ಕೆಂಪು ದೀಪದ ಕಾರ್ನಲ್ಲಿ ಅಡ್ಡಾಡುವಂತಹ ಶೋಕಿ ನನಗಿಲ್ಲ. ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕುಡ್ಲಿಕ್ಕೆ ನೀವು ಯತ್ನಾಳ್ ಅಲ್ಲ ಸರ್ ನೀವು ಹೀಗೆ ರೀ, ಏನೂ ಚೇಂಜ್ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅತ್ತಾರ. ಯಾರು ಪಾಪ ಮುಗ್ಧ ಅವರು ಹೋಟೆಲ್ ಚಾ ಕುಡ್ಲಿಕ್ಕೆ ಬಂದಿರ್ತಾರೆ, ನಾನು ಅಲ್ಲಿ ಹೋಗಿರ್ತೀನಿ. ಅದಕ್ಕೆ ನಾನು ಹೇಳೋದೇನಂದ್ರೆ, ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ರಾಜಕಾರಣ. ನಾನು ಮುಗಿದಿತ್ತಲ್ರಿ, ಸೋತೆ, ದೇವ್ರ ಪ್ರಿಯಾಗ ಸೋತೆ, ಬಿಜಾಪುರನಾಗ ಸೋತೆ, ಮತ್ತು MLC ಆದಿಲ್ಲ. ಮತ್ತೀಗ ನೋಡಕತ್ರಿ 2028 ತನ ನಿಮ್ಮ ಡಿಸ್ಕಷನ್ ಪೆನಲ್ಗಳೇ ಚೇಂಜ್ ಆಗ್ತಾವೆ. ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ. ಆಗದೇ ಇದ್ರೆ MLA ಅಂತೂ ಇದ್ದೇ ಇರ್ತೀನಿ. ಮಂತ್ರಿ ಆಗೋದಿಲ್ಲ, ಯಾರ ಕೈ ಆಗೋ. ನಾನು ಯಡಿಯೂರಪ್ಪನ ತೆಳಗೆ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತೈತಾನೆ, ಇವತ್ತು ಸತ್ತು ಹೇಳ್ತೇನೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಗೆ ನಾ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಚಿವ ಸಂಪುಟದಲ್ಲಿದ್ದವ. ಆ ಲೆವೆಲ್ದ ಮನುಷ್ಯ ಬರ್ತಾನೆ. ನಾವು ಬೊಮ್ಮಾಯಿ ರಗಡ್ ಸಲ ಹೇಳಿದ್ರು, ನಿಮ್ಮನ್ನು ಮಾಡ್ತೀನಿ, ನಾ ಬೇಡ ಅಂತ ಹೇಳಿದೆ. ನನಗೆ ಬರೀ ಬಿಜಾಪುರ ಸಿಟಿ ರೊಕ್ಕ ಕೊಡಿ, ಡೆವಲಪ್ಮೆಂಟ್ ಸಾಕು. ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತಿಲ್ಲ, ಬರೀ ಮಂತ್ರಿ ಆದ್ರೆ ಏನು. ಮತ್ತು ಅದು ಗುಟ್ಟದ ಕಾರ ಈಗ ಅಡ್ಡಾಡ್ತಾವೆ ನೋಡ್ರಿ, ಖಾಲಿ ಯಾರು ಹತ್ರ ಇನ್ನೂ ಒಂದು ಪೊಲೀಸ್ ಇರೋದಿಲ್ಲ. ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನಾಗ. ಸುಮ್ಮನೆ ಇಲ್ಲೇ ಶೇಂಗಾ ತಿನ್ಕೋತ ಅಡ್ಡಾಡಿರ್ತಾವೆ ಬಸ್ ಸ್ಟ್ಯಾಂಡ್ನಾಗ. ಮಂಡ್ಯದ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕುಡ್ಲಿಕ್ಕೆ ನೀವು ಯತ್ನಾಳ್ ಅಲ್ಲ ಸರ್ ನೀವು ಹೀಗೆ ರೀ, ಏನೂ ಚೇಂಜ್ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅತ್ತಾರ. ಯಾರು ಪಾಪ ಮುಗ್ಧ ಅವರು ಹೋಟೆಲ್ ಚಾ ಕುಡ್ಲಿಕ್ಕೆ ಬಂದಿರ್ತಾರೆ, ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ನನ್ನ ವಾಪಸ್ ಕರ್ಕೊಳ್ಳಿ ಅಂತ ಕೈ ಮುಗಿಯೋದಿಲ್ಲ, ನನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ನಾನು ಯಾವುದೇ ಕಾರಣಕ್ಕೂ ಕೈ ಮುಗಿಯಲ್ಲ. ಯಾವುದೇ ಹೈಕಮಾಂಡ್ ನಾಯಕರನ್ನು ಕೂಡ ನಾನು ಭೇಟಿ ಮಾಡಲ್ಲ. ಬಿಜೆಪಿಗೆ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ಯಾರ ಕೈಕಾಲು ಕೂಡ ಹಿಡಿಯೋದಿಲ್ಲ. ನನ್ನ ಪರವಾಗಿ ಸಾಕಷ್ಟು ಜನರು ಇವತ್ತು ನನ್ನ ಬೆನ್ನಿಗೆ ನಿಂತಿದ್ದಾರೆ. ಜನರೇ ನನಗೆ ಹೈಕಮಾಂಡ್, ಕ್ಷೇತ್ರದ ಜನರೇ ನನಗೆ ಎಲ್ಲವೂ ಕೂಡ. ಹೀಗಾಗಿ ಹೈಕಮಾಂಡು ಮತ್ತೊಂದು ಮಗದೊಂದು ಯಾರ ಕೈಕಾಲು ನಾನು ಹಿಡಿಯಲ್ಲ, ಯಾರನ್ನೂ ಕೂಡ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳೋದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ. ಸಾಕಲಕ್ಕ, ನಾ ಎಲ್ಲೂ ಹೋಗಿ ಕೈ ಮುಗಿದಿಲ್ಲ. ನಾ ಎಲ್ಲರೂ ಹೋಗಿ ಕ್ಷಮೆ ಬೇಡೀನಿ. ನಾ ಕ್ಷಮೆ ಬಿಡು ಮಗ ಅಲ್ಲ. ನಂದು ರಾಜಕೀಯ ಇವತ್ತೇ ಅಂತ ಆದರೂ ಪರವಾಗಿಲ್ಲ. ಈ ಉಚ್ಚಾಟನೆ ಬರೀ 6 ವರ್ಷ ಬೇಡ, 60 ವರ್ಷ ಹಾಕಲಕ್ಕ. ನಾ ಏನು ಹೋಗಿ ಪ್ರಧಾನಮಂತ್ರಿ ಮುಂದೆ ಕೈ ಜೋಡಿಸಿ ಜನರ ಕೆಲಸ ಇತ್ತಂದ್ರೆ ಹೋಗ್ತೀನಿ, ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀನಿ. ಈ ರಾಜ್ಯಕ್ಕೆ ಅನ್ಯಾಯ ಆದಾಗ ನಾ ಮಾತಾಡೋನೆ, ಹಿಂದಕ್ಕೂ ನಾ ಮಾತಾಡೀನಿ. ರಾಜ್ಯದ ಏನು ಪ್ರಭಾವ ಬಂದಾಗ ನಮಗೆ ಇನ್ನೂ ಕೊಟ್ಟಿದ್ದೆಯಲ್ಲ ಪ್ರಧಾನಮಂತ್ರಿಗಳು, ಅವಾಗ ನಾ ಮಾತಾಡೀನಿ, ಈಗಲೂ ಮಾತಾಡ್ತೀನಿ. ಈಗಂತೂ ಪೂರ್ತಿ ಫ್ರೀ ಇದ್ದೀನಿ. ಅವ ಹೇಳ್ಯಾನಲ್ಲ ವಿಜೇಂದ್ರ, ಪೂರ್ತಿ ಫ್ರೀ, ಐ ಆಮ್ ಫುಲ್ ಫ್ರೀ. ಈಗ ಯಾವ ಮಕ್ಕಳದೂ ಬಿಡೆಯಲ್ಲ. ಈಗ ಓನ್ಲಿ ನನ್ನ ಮ್ಯಾಗ ಬಿಡೈತು ಬಿಜಾಪುರ ನಗರ ಮತಕ್ಷೇತ್ರ ಜನರದು ಮತ್ತು ರಾಜ್ಯದ ನಮ್ಮ ಹಿಂದೂ ಕಾರ್ಯಕರ್ತರು ಅಷ್ಟೇ ನನ್ನ ಮ್ಯಾಗ ಆಶೀರ್ವಾದ. ಯಾವ ಲೀಡರ್ಗಳದ್ದು ನನಗೆ ಬೇಕಾಗಿಲ್ಲ. ನಾ